ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 20ನೆಯ ಶ್ಲೋಕ. ನ ಪ್ರವೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚಾಪ್ರಿಯಂ ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. He who with firm intellect and free from doubt rejoices not on obtaining what is pleasant and does not feel perturbed on meeting with the unpleasant, that nor of Brahma lives eternally in identity with Brahma. ಇಲ್ಲಿರ್ತಕ್ಕಂಥ ವಿಷಯ, ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕಂಥವರು, ತಿಳಿದಂಥವರು ಏನು ಮಾಡ್ತಾರೆ, ಯಾವುದು ಪ್ರಿಯವಾಗಿದೆಯೋ ಯಾವುದು ಅಪ್ರಿಯವಾಗಿದೆಯೋ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರೋದಿಲ್ಲ. ಪ್ರಿಯವಾಗಿರುವುದನ್ನು ಗೌರವಿಸುವುದು, ಅಪ್ರಿಯವಾಗಿರುವುದನ್ನು ತಿರಸ್ಕರಿಸುವುದು ಅನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ ಅಂತ. ಅವರಿಗೆ ಯಾವುದು ಪ್ರಿಯವೂ ಆಗಿಲ್ಲ, ಯಾವುದು ಅಪ್ರಿಯವೂ ಆಗಿಲ್ಲ, ಎಲ್ಲವನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ವ್ಯವಸ್ಥೆ ಅವರಲ್ಲಿರುತ್ತದೆ ಅಂತ. ಹಾಗಾಗಿ ಪ್ರಿಯ ಅಪ್ರಿಯ ಅನ್ನುವಂಥದ್ದು ಯಾಕಿಲ್ಲ ಅವರಿಗೆ ಅಂತ ಪ್ರಶ್ನೆ ಬಂದಾಗ, ಅವರಿಗೆ ಈ ಒಂದು ಭೌತಿಕವಾಗಿರ್ತಕ್ಕಂಥ ಪ್ರಪಂಚದಿಂದ ಯಾವ ಭಯನೂ ಕೂಡ ಇಲ್ಲ, ಯಾವ ಭೀತಿಯೂ ಕೂಡ ಇಲ್ಲ, ಮತ್ತು ಇದರಿಂದ ಯಾವ ಸಹಾಯವೂ ಕೂಡ ಅವರಿಗೆ ಆಗಬೇಕಾಗಿಲ್ಲ, ಯಾವ ಲಾಭವೂ ಕೂಡ ಅವರಿಗೆ ಆಗಬೇಕಾಗಿಲ್ಲ. ಹಾಗಾಗಿ ಬುದ್ಧಿಯನ್ನು ಸ್ಥಿರವಾಗಿ ಹೊಂದಿರತಕ್ಕಂಥವರು ಮತ್ತು ಮೋಹ ಮಮಕಾರಗಳನ್ನು ಕಳೆದುಕೊಂಡವರು, ಅವ್ರಿಗೇನಾಗಿರುತ್ತೆ, ಎಲ್ಲವೂ ಕೂಡ ಸಮಾನ ಸ್ಥಿತಿಯನ್ನು, ಸಮಾನ ಬುದ್ಧಿಯನ್ನು, ಸಮಾನ ಸ್ವರೂಪವನ್ನು ಹೊಂದಿರುತ್ತದೆ. ಪ್ರಿಯನೂ ಇಲ್ಲ, ಅಪ್ರಿಯವೂ ಇಲ್ಲ. ಪ್ರಿಯಗಳೆರಡೂ ಇಲ್ಲದಿರಬೇಕಾದಾಗ ಅವರಲ್ಲಿ ತಿರಸ್ಕಾರವೂ ಇಲ್ಲ, ಬಹಿಷ್ಕಾರವೂ ಇಲ್ಲ, ಪುರಸ್ಕಾರವೂ ಇಲ್ಲ, ಮತ್ತು ಅವುಗಳ ಆದರವೂ ಇಲ್ಲ. ಹೀಗೆ ಎರಡನ್ನೂ ದ್ವಂದ್ವಗಳನ್ನು ಕಳೆದುಕೊಂಡಿರ್ತಕ್ಕಂಥ ಆ ವ್ಯಕ್ತಿಗಳು ಎಲ್ಲವನ್ನು ಸಮಾನವಾಗಿ ಸಮುದ್ರದ ಸ್ವರೂಪದಲ್ಲಿ ನೋಡ್ತಿರ್ತಾರೆ, ತುಂಬಿ ಹೋಗತಕ್ಕಂಥ ನದಿಯ ಸ್ವರೂಪದಲ್ಲಿ ನೋಡ್ತಿರ್ತಾರೆ. ಅವರಿಗೆ ಯಾವುದ ಭಯದ ವಾತಾವರಣ ಆಗಲಿ ಮತ್ತು ಸಂತೋಷದ ವಾತಾವರಣವಾಗಲಿ ಈ ಪ್ರಪಂಚದಿಂದ ಇರೋದಿಲ್ಲ. ಹಾಗೆ ಸ್ಥಿರ ಬುದ್ಧಿ ಅನ್ನುವಂಥದ್ದು ಅವರಲ್ಲಿ ಅಷ್ಟು ನಿಷ್ಠೆಯನ್ನು, ತತ್ವವನ್ನು, ಶಕ್ತಿಯನ್ನು, ಯುಕ್ತಿಯನ್ನು ಉಂಟು ಮಾಡಿರುತ್ತದೆ. ಬುದ್ಧಿ ಅನ್ನುವಂಥದ್ದು ಸ್ಥಿರವಾಗಿರೋದರಿಂದ ಬ್ರಹ್ಮವನ್ನು ಅವರು ಸಹಜವಾಗಿ ಎಲ್ಲ ಕಡೆಗೂ ನೋಡುವವರಾಗಿರ್ತಾರೆ. ಆ ಬ್ರಹ್ಮಸ್ಥಿತಿಯಿಂದ ಅವರು ಪ್ರತಿಯೊಂದನ್ನು ನೋಡುವ ಮೂಲಕವಾಗಿ ಆ ಬ್ರಹ್ಮ ರೂಪವನ್ನು ಎಲ್ಲೆಲ್ಲಿಯೂ ಕಾಣುವಂಥವರಾಗಿರ್ತಾರೆ. ಬ್ರಹ್ಮ ಅನ್ನುವಂಥದ್ದು ಅವರ ಆಸ್ತಿಯಾಗಿರುತ್ತೆ, ಬ್ರಹ್ಮ ಅನ್ನುವಂಥದ್ದೇ ಅವರ ಸ್ವರೂಪವಾಗಿರುತ್ತೆ, ಬ್ರಹ್ಮ ಅನ್ನುವಂಥದ್ದೇ ಅವರ ಸಂಪೂರ್ಣ ಸಂಪತ್ತಾಗಿರುತ್ತದೆ. ಆದ್ದರಿಂದ ಎಲ್ಲಿ ನೋಡಿದಲ್ಲಿಯೂ ಕೂಡ ಬ್ರಹ್ಮಸ್ಥಿತಿಯಿಂದ ವ್ಯವಹರಿಸ್ತಾರೆ. ಯಾರನ್ನು ಕಂಡರೂ ಕೂಡ ಅವರು ಬ್ರಹ್ಮವೇ ಅಂತ ಹೇಳ್ತಾರೆ, ಯಾವುದೋ ಪ್ರಾಣಿ ಕಂಡರೂ ಕೂಡ ಅದು ಬ್ರಹ್ಮವೇ ಅಂತ ಹೇಳ್ತಾರೆ, ಯಾವ ವಸ್ತುವನ್ನು ಕಂಡರೂ ಕೂಡ ಬ್ರಹ್ಮವೇ ಅಂತ ಹೇಳ್ತಾರೆ. ಹಾಗಾಗಿ ಸರ್ವ ದಿವ್ಯ ದೇಶಕಾಲ ವಸ್ತು ಅನ್ನುವಂಥದ್ದು ಏನಿದೆಯಲ್ಲ, ಅವರಿಂದ ದೇಶಕಾಲ ವಸ್ತುಗಳನ್ನುವಂಥದ್ದು ಇಲ್ಲದಲೇ ಅವರಲ್ಲಿ ಯಾವ ದೇಶ ಇದು ಪುಣ್ಯಕ್ಷೇತ್ರ ಅನ್ನುವಂಥದ್ದಾಯಿತು, ಕಾಲ ಇದು ಪುಣ್ಯಕಾಲ ಅನ್ನುವಂಥದ್ದಾಯಿತು, ಇದು ಪವಿತ್ರ ವಸ್ತು ಅನ್ನುವಂಥದ್ದಾಯಿತು. ಈ ರೀತಿಯಾಗಿರ್ತಕ್ಕಂಥ ಪವಿತ್ರ ಅಪವಿತ್ರ, ದೇಶ ಅದೇಶ, ಪುಣ್ಯಕಾಲ ಅಪುಣ್ಯಕಾಲ, ಪುಣ್ಯಸ್ಥಳ ಅಪುಣ್ಯಸ್ಥಳ ಅನ್ನುವಂಥದ್ದು ಅವರಲ್ಲಿ ಇರೋದಿಲ್ಲ. ಎಲ್ಲವನ್ನು ಸಮಾನ ರೂಪದಿಂದ ನೋಡುವುದರಿಂದ ಅವರಿಗೆ ಸ್ಥಿರಬುದ್ಧಿ ಬ್ರಹ್ಮಸ್ಥಿತಿ ಅಂತ ಕರೀತಾರೆ. ಹೀಗೆ ಸ್ಥಿರಬುದ್ಧಿಗಳಂಥ ಈ ವ್ಯಕ್ತಿಗಳು ಯಾವುದನ್ನು ಕೂಡ ಪುರಸ್ಕರಿಸುವುದು, ತಿರಸ್ಕರಿಸುವುದು ಅನ್ನುವಂಥದ್ದು ಇಲ್ಲದಲೇ ಸಮಾನ ದೃಷ್ಟಿಯಿಂದ ನೋಡುವವರಾಗಿರುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಪದೇ ಪದೇ ಈ ಶ್ಲೋಕಗಳಲ್ಲಿ ಹೇಳ್ತಾ ಇದೆ. ಕಾರಣ ಏನಂತಂದರೆ, ಬ್ರಹ್ಮಜ್ಞಾನದ ಪ್ರಭಾವ ಆಗಿರುವುದರಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಿ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಗೊಳಿಸ್ತಾ ಇದೆ. ಬ್ರಹ್ಮಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಯು ಯಾವುದಕ್ಕೂ ಹಿಗ್ಗದಲೆ, ಜಗ್ಗದಲೆ, ಕುಗ್ಗದಲೆ, ನುಗ್ಗದಲೆ ಆತನು ಸಹಜವಾಗಿಯೇ ಎಲ್ಲವನ್ನು ಸಮಾನ ಸ್ಥಿತಿಯಿಂದ ಅನುಭವಿಸುತ್ತಾನೆ,
ಸುಖಿಯಾಗಿರುತ್ತಾನೆ, ಸಂತೋಷವನ್ನು ಅನುಭವಿಸ್ತಿರ್ತಾನೆ. ಅವನ ಸಮಾನವಾಗಿರ್ತಕ್ಕಂಥ ಮತ್ತೊಂದು ವಸ್ತು ಯಾವುದೂ ಇಲ್ಲದಲೇ ಅಸಾಮಾನ್ಯ ಸ್ಥಿತಿಯನ್ನು ಹೊಂದಿ ಆತನು ಕೃತಕೃತ್ಯನಾಗಿರುತ್ತಾನೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹರಿ ಓಂ ತತ್ಸತ್.